ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ನಾಳೆ ಈ ಒಂದು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆಯಿಂದ ಫುಲ್ಲು ಕ್ಲೀನಿಂಗು, ಎಲ್ಲ ಫುಲ್ಲು ಟಯರ್ಡ್ ಆಗಿದ್ದಾರೆ, ಬಿಸಿಲು ಬೇರೆ ಜಾಸ್ತಿ ಇದೆ. ಸೊ ಬನ್ನಿ ಹೇಗಿದೆ ಅಂತ ಸ್ವಲ್ಪ ನಿಮಗೆ ರಾಕ್ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಅಷ್ಟೇ. ನಾಳೆ ಡೀಪ್ ಕ್ಲೀನ್ ಎಲ್ಲ ಆದಮೇಲೆ ನಾಳೆ ಈ ಕರ್ಟನ್ಸ್ ಎಲ್ಲ ಹಾಕಕ್ಕೆ ಬರ್ತಾ ಇದ್ದಾರೆ. ಸೊ ಕರ್ಟನ್ಸ್ ಎಲ್ಲ ಹಾಕಿದ್ಮೇಲೆ ಫೈನಲ್ ವೀಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ತೋರಿಸ್ತೀನಿ ಪ್ರಾಜೆಕ್ಟ್ ಶುರುವಾಗಿ. ಆ್ಯಂಡ್ ಫೈನಲಿ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ ಎಲ್ರಿಗೂ ಜ್ಯೂಸ್ ಥರ ಕೇಳಿದೆ, ಇವಾಗ ಜ್ಯೂಸ್ ತೊಗೊಳ್ತಾರೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಕ್ಲೀನಿಂಗ್ ಆಗ್ತಾಯಿದೆ, ಫುಲ್ ಆದಮೇಲೆ ತೋರಿಸ್ತೀವಿ. ಕೆಳಗಡೆ ಎಲ್ಲ ಆಯಿತು. ಮೇಲೆ ಎಲ್ಲ ಕ್ಲೀನ್ ಆಯಿತು. ಈ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಾನು ಕ್ಲೀನ್ ಮಾಡ್ತಾ ಇಲ್ಲ ಫ್ರೆಂಡ್, ನಾನು ಕ್ಲೀನ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಟಚಪ್ ಮಾಡಿಸ್ಬೇಕು ಅದೆಲ್ಲ ಟಚಪ್ ಮಾಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ತಾ ಇದ್ದೀನಿ. ಸೊ ಕೀಸ್ ಎಲ್ಲ ಇವತ್ತು ಹ್ಯಾಂಡ್ ಓವರ್ ಮಾಡಬೇಕು ಈವ್ನಿಂಗು. ಹಾಗಾಗಿ ಸೊ ನನ್ನ ಮೆಸ್ಸಿ ಫೇಸ್ನ ಬೇಜಾರು ಮಾಡ್ಕೊಂಡ್ಬಿಡಿ. ಪೂಜಾ ರೂಮ್ ಅಂತೂ ಎಷ್ಟು ಪ್ಲೆಸೆಂಟಾಗಿ ಬಂದಿದೆ, ಕ್ಲೀನಾಗಿದೆ. ತೋರಿಸ್ತೀನಿ ನೋಡಿ. ಎಲ್ಲ ಮಾರ್ಬಲಲ್ಲಿ ಮಾಡಿರೋವಂಥದ್ದು ಸಕ್ಕತ್ತಾಗಿದೆ. ಇನ್ನೂ ಅದು ಕ್ಲೀನಿಂಗ್ ಆಗಿಲ್ಲ. ಕ್ಲೀನಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿದೆ. ನೋಡಿ ಮಾಸ್ಟರ್ ಬೆಡ್ರೂಮ್. ಫ್ರೆಂಡ್ಸ್ ನೋಡಿ, 3Dಯಲ್ಲಿ ಈ ಥರ ಇದೆಯಾ, ರಿಯಾಲಿಟಿಯಲ್ಲೂ ಸೇಮ್ ಅದೇ ರೀತಿ ಬರ್ತಾ ಇದೆ. ಮೇಲೆಗಡೆಯಿಂದ ಕ್ಲೀನಿಂಗ್ ಮಾಡ್ತಿದ್ರು. ಸ್ಕೈಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಲೈಟೇ ಬೇಡ ಈ ಮನೆಗೆ, ಅಷ್ಟು ವೆಂಟಿಲೇಷನ್ ಇದೆ. ಹಾಗೆಯೇ ಎಲ್ರಿಗೂ ಜ್ಯೂಸ್ ತರಿಸಿದೆ. ಹಾಗಾಗಿ ಆವಣ್ಣ ನನಗೋಸ್ಕರ ಈ ಥರ ಮಿಲ್ಕ್ ಶೇಕ್ ತೊಗೊಂಬಂದಿದ್ರು, ವಿಟ್ರಿ ಅಣ್ಣ. ಸೊ ಒಂದು 4 ಬಾಟ್ಲ್ ತರಿಸಿದ್ದೆ. ಸುಮಾರು ಒಂದು 35 ಜನ ಕೆಲಸ ಮಾಡ್ತಾಯಿದ್ದಾರೆ. ಪೇಂಟರ್ಸು, ಕ್ಲೀನಿಂಗ್ ಮಾಡೋಕ್ಕೆ ಮೇಸನ್ ಟೀಮ್, ಇವರೆಲ್ಲ ಮೇಸನ್ ಟೀಮು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಕಾರ್ಪೆಂಟರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, ಎಲೆಕ್ಟ್ರಿಷಿಯನ್ಸ್ ವರ್ಕ್ ಮಾಡ್ತಾಯಿದ್ದಾರೆ, ಪೇಂಟರ್ಸ್ ವರ್ಕ್ ಮಾಡ್ತಾಯಿದ್ದಾರೆ, ಡ್ಯೂಕೋ ಪೇಂಟ್ ಅವರು ವರ್ಕ್ ಮಾಡ್ತಾಯಿದ್ದಾರೆ, ಫ್ಯಾಬ್ರಿಕೇಟರ್ಸ್ ವರ್ಕ್ ಮಾಡ್ತಾಯಿದ್ದಾರೆ. ಸುಮಾರು ಜನ ವರ್ಕ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಂಟೀರಿಯರ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡ್ಬೋದು ನೀವು. ಅಂದರೆ ಇದು ಒಂಥರ ಕ್ಲಾಸಿಕಲ್ ಥೀಮಲ್ಲಿ ಮನೆ ಮಾಡಿರೋ ಅಂಥದ್ದು, ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆಗೆ ಮಾಡಿರೋ ಅಂಥದ್ದು. ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ನಿಮ್ಮ ಜೊತೆ ಎಲ್ಲ ಈ ಮನೆದು ಹೋಮ್ ಟೂರ್ ಮಾಡಿ ತೋರಿಸ್ಬೇಕು ಅಂತ. ಸೊ ನಿಮಗೆ ನಾನು ಕಂಪ್ಲೀಟಾಗಿ ನೋಡೋ ಅಂಥ ಐಡಿಯಾಸ್ ಅಥವಾ ಇಷ್ಟ ಇದ್ದರೆ ನಿಮ್ಗೆ ನೋಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಬೆಡ್ ಎಲ್ಲನೂ ಕಂಪ್ಲೀಟ್ ಕಸ್ಟಮೈಸೇಷನು ಸೈಟಲ್ಲೇ ರೆಡಿ ಮಾಡಿಸಿರೋ ಅಂಥದ್ದು. ಫೋಮ್ ಆಗಿರಲಿ, ಹೆಡ್ ಬೋರ್ಡು, ಅದಕ್ಕೆ ಎಲೆಕ್ಟ್ರಿಕಲ್ ವರ್ಕು ಪ್ರತಿಯೊಂದೂ ಇವತ್ತು ಕಂಪ್ಲೀಟ್ ಮಾಡಬೇಕು. ಬಟ್ ಸೈಡ್ ಟೇಬಲ್ಸ್ ಎಲ್ಲ ಏನೂ ಫಿನಿಶ್ ಆಗಿಲ್ಲ. ಅವ್ರ ಮನೆಗೆ ಶಿಫ್ಟ್ ಆಗ್ತಾರೆ. ಆ್ಯಕ್ಚುಲಿ ಲಾಸ್ಟ್ ಫ್ರೈಡೇನೇ ಪೂಜೆ ಆಯಿತು, ಸಿಂಪಲಾಗಿ ಮಾಡಿದ್ರು ಕ್ಲೈಂಟು. ಸೊ ಅವ್ರು ಬಂದು ಜೈನ್ಸ್. ಸೊ ಗೊತ್ತಿರುತ್ತಲ್ವಾ, ಸಿಂಪಲ್ ಒಂದು 10 ಜನ ಬಂದಿದ್ದರು. ಯಾಕಂದರೆ ಅವ್ರ ಫ್ಯಾಮಿಲಿ ಕಂಪ್ಲೀಟಾಗೆಲ್ಲ ನಾರ್ತ್ ಇಂಡಿಯಲ್ಲೇ ಇರ್ತಾರೆ. ಸೊ ಅವ್ರ ಫ್ರೆಂಡ್ಸು, ಕ್ಲೋಸ್ ರಿಲೇಟಿವ್ ಬ್ಯಾಂಗ್ಳೂರಲ್ಲಿರೋರು ಮಾತ್ರ ಬಂದಿದ್ದರು. ಸೊ ಎಕ್ಸ್ಟರ್ನಲ್ಲು ಈ ಥರ ಕಾಣ್ತದೆ. ಎಕ್ಸ್ಟೀರಿಯರು ತುಂಬ ಚೆನ್ನಾಗಿದೆ. ಗೇಟ್ ಫಿಕ್ಸ್ ಆಗಿಲ್ಲ, ಕೆಲವೊಂದು ಎಲ್ಲ ಬ್ಯಾಲೆನ್ಸ್ ಇದೆ. ಸೊ ಅವ್ರು ಬಂದು ಶಿಫ್ಟ್ ಆದಮೇಲೆನೂ ಅದೆಲ್ಲ ಔಟ್ಸೈಡ್ ವರ್ಕ್ ಮಾಡಿ ಇಟ್ಕೊಳ್ಬೋದು. ಸೊ ಅವರು ಬಂದು ಇರೋಕ್ಕೆ, ವಾಸ ಮಾಡೋಕ್ಕೆ ಏನೇನು ಮಾಡಿಕೊಡ್ಬೇಕು ಅದೆಲ್ಲ ಫಿನಿಶ್ ಆಗಿದೆ. ಸೊ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಫೈನಲಿ ಈ ಒಂದು ಮೂಮೆಂಟ್ ಇದೆ ಅಲ್ಲ, ಕ್ಲೀನ್ ಮಾಡಿಸೋದು, ಇದೆಲ್ಲ ಬೆಸ್ಟ್ ಮೂಮೆಂಟ್. 1.5 year ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಹ್ಯಾಪಿ ಗೊತ್ತಾ ಇವತ್ತು. ಕ್ಲೈಂಟು ಅವ್ರ ಡ್ರೀಮ್ ಹೌಸ್ ರೆಡಿ ಆಯಿತು. ನಮ್ಮ ಪ್ರಸಾದ್ ಅಣ್ಣ ಮೈಸೂರು ಹೋಗ್ತವ್ರೆ. ಬಾಯ್ ಪ್ರಸಾದ್ ಅಣ್ಣ. ಇವತ್ತು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಕ್ಲೈಂಟ್ ಇವ್ರಿಗೆ ಕೆಲಸ ಮಾಡಿರೋದಕ್ಕೆ. ಎಷ್ಟು ಕೊಟ್ರಣ್ಣ ನೋಡಿ, ಬ್ಯಾಗೇ ಎತ್ಕೊಂಡು ಹೋಗ್ತಾರೆ. ಬಾಯ್ ಕ್ಲೈಂಟ್ದು ಫೇಸ್ ಎಲ್ಲ, ನನ್ನ ಕ್ಲೈಂಟ್ ಫೇಸ್ ಎಲ್ಲ ತೋರಿಸ್ತಾ ಇಲ್ಲ. ಲುಕ್ ಅಟ್ ದೇರ್ ಹ್ಯಾಪಿನೆಸ್. ಅಷ್ಟು ಖುಷಿ ಅವ್ರಿಗೆಲ್ಲ.
ಫ್ರೆಂಡ್ಸ್ ಹಾಗೆ ಈ ಕ್ಲೈಂಟ್ಸ್ನ ನೋಡಿ ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ. ಬಿಕಾಸ್ ಅವ್ರು ಇನ್ನೂ 30ನೂ ರೀಚ್ ಆಗಿಲ್ಲ, ಇಬ್ಬರು ಕಪಲ್ಲು. ಸೊ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಿದಾರಲ್ಲ ಅಂತ ನಾನು ಯಾವಾಗೂ ಇನ್ಸ್ಪೈರ್ ಆಗ್ತಾ ಇರ್ತೀನಿ. ಆ್ಯಂಡ್ ನನ್ನ ಕೂದಲಂತೂ ಹೆಂಗೆ ಆಗಿಬಿಟ್ಟಿತ್ತು ಅಂದರೆ, ಕರೆಂಟ್ ಶಾಕ್ ಕೊಟ್ಟರೆ ಹೆಂಗೆ ಫ್ರೀಸ್ ಆಗುತ್ತಲ್ಲ ಹಂಗೆ ಆಗಿಬಿಟ್ಟಿತ್ತು. ಸೊ ಬನ್ನಿ ಇವಾಗ ಹೋಗೋಣ ಮನೆಗೆ. ಸೊ ತುಂಬಾ ಲೇಟ್ ಆಗೋಯ್ತು ಇವತ್ತು. ಫ್ರೆಂಡ್ಸ್, ಮನೆಗೆ ರೀಚ್ ಆಗೋಕ್ಕೂ ಮುಂಚೆ ನಿಮ್ಮ ಜೊತೆ ಎಲ್ಲ ಒಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಬೇಕು. ಅದೇ ಅಗಾರೋ. ಸೊ ಇದು ಬಂದು ಎಗ್ ಬಾಯ್ಲರ್ ಕಮ್ ಸ್ಟೀಮರು. ನೀವು ನೋಡ್ತಾ ಇರ್ತೀರಾ ನನ್ನ ಡೈಲಿ ಲೈಫಲ್ಲಿ ನಾನು ಎಷ್ಟು ಯೂಸ್ ಮಾಡ್ತೀನಿ ಈ ಒಂದು ಇನ್ಸ್ಟೆಂಟ್ ಎಗ್ ಬಾಯ್ಲರ್ ಕಮ್ ಸ್ಟೀಮರ್ನ. ಸೊ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಜೊತೆಗೆ ಇವಾಗಿರುವಂಥ ಇಂಥ ಸಿಚುಯೇಷನ್ ಅಂದರೆ ಗ್ಯಾಸೇ ಸಿಗ್ತಾ ಇಲ್ಲ ಅಂಥ ಸಿಚುಯೇಷನಲ್ಲಿ ಈ ಥರ ಇನ್ಸ್ಟೆಂಟ್ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಮಗೂ ಗ್ಯಾಸ್ ಕನ್ಸಂಪ್ಷನ್ ಈಸಿ ಆಗುತ್ತೆ, ಆಮೇಲೆ ನಮಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಎಗ್ ಬಾಯ್ಲ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಗ್ ಬಾಯ್ಲ್ ಮಾಡ್ಕೋಬೋದು, ಮ್ಯಾಗಿ ಮಾಡ್ಕೋಬೋದು, ಕಾಫಿ ಮಾಡ್ಕೋಬೋದು, ಹಾಲು ಮಾಡ್ಕೋಬೋದು, ರೈಸ್ ಮಾಡ್ಕೊಳ್ಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಬೋದು, ಎಲ್ಲ ರೀತಿ ಇದನ್ನು ಮಾಡ್ಬೋದು. ಸೊ ಒಳಗಡೆ ಇದಕ್ಕೆ SS ಮೇಕರ್ ಇರುತ್ತೆ, ಆಚೆಗಡೆ ಪ್ಲಾಸ್ಟಿಕ್ ಇರುತ್ತೆ. ಜೊತೆಗೆ ಅವರು ನಾಬ್ ಕೂಡ ಕೊಟ್ಟಿರ್ತಾರೆ, ನಾವು ಟೆಂಪರೇಚರ್ನ ಕಂಟ್ರೋಲ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಡಿಸಾನು ಪಾಸ್ತಾ ಲೀಶಿಯಸ್ ಪೆನ್ನಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ವೀಟಲ್ಲಿ ಮಾಡಿರೋದ್ರಿಂದ ತುಂಬಾ ಹೆಲ್ದಿ, ಫ್ಯಾಟ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಇರೋದಿಲ್ಲ. ಆರಾಮಾಗಿ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಎರಡರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಬೇಕಾದರೆ ಪರ್ಚೇಸ್ನ ಮಾಡ್ಕೊಳ್ಬೋದು. ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಎಷ್ಟನ್ನ ಟೈಮು? 8 ಗಂಟೆನಾ? ಇಷ್ಟೊತ್ತಾಯ್ತು, ಇವಾಗ ಹೋಗ್ತಾ ಇದ್ದೀವಿ. 9 ಗಂಟೆ ಹೋಗ್ತಾ ಇದ್ದೀವಿ. ಎಷ್ಟು ಪೀಸ್ ಆಗಿದೆ ಅಲ್ಲ ಅಣ್ಣ ಈ ಮನೆ ನೋಡಿ, ಎಷ್ಟು ಕ್ಲಾಸಿ ಆಗಿದೆ. ಬೆಳಗ್ಗೆ ಹೊತ್ತು ಹೋಗಿಂತ ಇವಾಗ ಚೆನ್ನಾಗಿ ಕಾಣ್ತಿದೆ, ಲೈಟ್ ಹಾಕಿದ್ರೆ. ಹಾಂ, ತೋರಿಸ್ತೀವಿ ಬನ್ನಿ. ಇದು ಚೆನ್ನಾಗಿದೆ. ಇದು ಆರ್ಟ್ ಸೈಟ್ ಆಯ್ತಾ. ಆರ್ಟ್ ಸೈಟಲ್ಲಿ ನೋಡಿ ಇಲ್ಲಿ ಹೆಂಗಿದೆ. ಹಿಂದೆಗಡೆ ಬರೀ 6 ಫೀಟ್ ಅಷ್ಟೇ ಇರೋದು, ಮುಂದೆಗಡೆ ದೊಡ್ಡದು. ಚೆನ್ನಾಗಿರುತ್ತೆ. ಅವ್ರು ಇದ್ದಂಗೆ ಇಲ್ಲ ಅನ್ಸುತ್ತೆ ನೋಡಿ. ಮುಂದೆ ದೊಡ್ಡದು, ಹಿಂದೆ ಚಿಕ್ಕದು. ಪ್ರೆಸ್ಟೀಜ್ ಸಿಟಿ ಒಂಥರ ಪೀಸ್. ಬಟ್ ಇಲ್ಲಿ ಇವಾಗ ರೇಟ್ಸ್ ನಡೀತಾ ಇರೋದು 17,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹಾಂ ಹೌದು, 12,000 ರಿಂದ 13,000 ಮೇಂಟೆನೆನ್ಸ್ ಅಂತ. ಆಚೆಗಡೆ ಒಬ್ಬ ಫ್ಯಾಮಿಲಿ ಸಂಸಾರ ಹೋಗುತ್ತೆ. ನೋಡಿ ಹೆಂಗೆ ಇವತ್ತು. ಇದು ಪ್ಲಾಟ್ಸ್ಗೆ ಗೇಟ್, ಮಿಡ್ ಗೇಟ್ ಅಂತೀವಿ ಇದನ್ನ. ಎಲ್ಲ ರೆಡಿ ಆಗ್ತಾ ಇದೆ, ಓಕೆನಾ. ಈ 6 ಟವರ್ ರೆಡಿ ಆಗ್ತಾ ಇದೆ. ಇನ್ನು ಆ ಕಡೆ ಇರೋದೆಲ್ಲ ರೆಡಿ ಆಗಿ ಹ್ಯಾಂಡ್ ಓವರ್ ಆಗ್ತಾ ಇದೆ ಆಲ್ರೆಡಿ. ಎಷ್ಟು ಗಾಳಿ ಇದೆ ನೋಡಿ. ಒಂದು ಫ್ಲ್ಯಾಟಲ್ಲಿ ಇಂಟೀರಿಯರ್ಸ್ ಏನೋ ನಡೀತಾ ಇದೆ, ಅದಕ್ಕೆ ಲೈಟ್ ಆನ್ ಆಗಿದೆ. ಮಸ್ತು ಪ್ರೆಸ್ಟೀಜ್ ಸಿಟಿ. ನೈಟ್ ವ್ಯೂ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಡೇ ವ್ಯೂ ತೋರಿಸ್ತೀವಿ. ಟೋಟಲ್ 35 ಫ್ಲೋರ್ಸ್ ಇದೆ ಒಂದು ಟವರಲ್ಲಿ. ಮೆರಿಡಿಯನ್ ಇದು. ಎರಡು ಟವರ್ಸ್ಗೆ ಒಂದು ಕ್ಲಬ್ ಹೌಸಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಅಲ್ಲಿ ಎಷ್ಟು ದೊಡ್ಡದಾಗಿ ಪ್ರೆಸ್ಟೀಜ್ ಸಿಟಿ ಅಂತ ಕಾಣಿಸ್ತಾ ಇದೆ. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದು ಟವರ್. ಎಷ್ಟು ಬೇಗ ಆಗೋಯ್ತು ನೋಡಿ ಅಲ್ವಾಣ. ಡೇ ಆ್ಯಂಡ್ ನೈಟ್ ವರ್ಕ್ ನಡೆಯುತ್ತೆ ಇಲ್ಲಿ. ಆಗಲ್ಲ, ಡೇ ಆ್ಯಂಡ್ ನೈಟ್. ಇಲ್ಲೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಎಷ್ಟು ಹೇಳ್ರಿ ಸಂಬಳ? 2.5 ಲಕ್ಷ ಅಂತೆ. ಶಿಫ್ಟ್ ಆಗ್ಬಿಡ್ಲಾ ನಾನು? ಹಾಂ, ನೀವು ಬಂದ್ಬಿಡ್ತೀರಾ? ಸೂಪರ್. ಕರೆಕ್ಟ್ ಫ್ರೆಂಡ್ಸ್. ನನ್ನ ಪೊಸಿಷನ್ ಇವಾಗ ನಮ್ಮ ಕಂಪ್ನಿಯಲ್ಲಿ ಏನು ಪೊಸಿಷನ್ ಇದೆಯಲ್ಲ, ಆ ಪೊಸಿಷನ್ನು ಪ್ರೆಸ್ಟೀಜ್ ಸಿಟಿಯಲ್ಲಿ ಬಂದರೆ 2.5 ಲಕ್ಷ ಸಂಬಳ ತಿಂಗಳಿಗೆ. ಇವಾಗ ಎಷ್ಟು ನಿಮ್ಮ ಸಂಬಳ ಅಂತ ಕೇಳ್ಬಿಡಿ ಫ್ರೆಂಡ್ಸ್, ನಾನು ಹೇಳೋಕ್ಕಾಗಲ್ಲ. ಹಾಗನ್ಬಿಟ್ಟು ಕಮ್ಮಿ ಏನಲ್ಲ, ಓಕೆ ದೃಷ್ಟಿ ಆಗ್ಬಿಡುತ್ತೆ ಹೇಳಿದ್ರೆ, ಅದಕ್ಕೆ ಹೇಳಲ್ಲ. ಏನ್ಬಿಟ್ರಿ ಅಣ್ಣ, ನಿಮಗೆ ಗೊತ್ತಾ ನನ್ನ ಸ್ಯಾಲ್ರಿ ಎಷ್ಟು ಅಂತ? ಸೊ ಇದು ಬಂದ್ಬಿಟ್ಟು ಪ್ರೆಸ್ಟೀಜ್ ಸಿಟಿ. ಇದು ಜಸ್ಟ್ ಮಾಡೆಲ್ ಹೌಸ್ ಥರ, ಮಾಡೆಲ್ ಎಲ್ಲ ಇದೆ ಇದರಲ್ಲಿ. ನೋಡಿ ಮನೆ ಅಪಾರ್ಟ್ಮೆಂಟ್ಗಳೆಲ್ಲ ಆಗಿದೆ. ಇದು ಹಿಡನ್ ಪಾರ್ಕು, ಅದು ಅವೆಲಾನ್ ಪಾರ್ಕು, ಇನ್ನೂ ಎಷ್ಟೊಂದಿದೆ. ಆ ಕಡೆ ರೋ ಹೌಸಸ್ ಇದೆ ನೋಡಿ. ಅವೆಲಾನ್ ಪಾರ್ಕ್ ಮಸ್ತ್ ಫೀಲಿಂಗ್ ಹೋಗ್ತಾ ಇದ್ರೆ ನೋಡಿ. ಇದೆಲ್ಲ ರೋ ಹೌಸ್ ಅಂದರೆ ವಿಲ್ಲಾಸ್ ಇದೆಲ್ಲ.
ಹೆಂಗಿದೆ ನೋಡಿದ್ರ ನೈಟ್ ವ್ಯೂ ಮಸ್ತು. ಇವಾಗ ತಿರ್ಗಾ ಇಲ್ಲಿ ಸ್ಟಾರ್ಟ್ ಮಾಡ್ತಾವ್ರೆ ಟವರು, ಫೌಂಡೇಶನ್ ಲೆವೆಲ್ ಎಲ್ಲ ನಡೀತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರ, ವರ್ಕ್ ನಡೀತಾ ಇದೆ. ಚಂದ ಮಾಮ ನೋಡಿ. ಒಂದು ವಿಡಿಯೋ ಮಾಡ್ಬೋದಾಗಿತ್ತು. ನೋಡಿ ರೋಸ್ ಎಲ್ಲ ಹೆಂಗಿದೆ, ನೈಟ್ ವ್ಯೂ ನೋಡಿ, ಫೌಂಟೇನು. ಇದು ಫೋರಂ ಮಾಲ್ ಆಗ್ತಿದೆ ಫ್ರೆಂಡ್ಸ್, ಇಲ್ಲಿ ನೋಡಿ ನೈಟ್ ವರ್ಕ್ ಆಗುತ್ತೆ. ಇದು ಕೂಡ ಲಾರ್ಜೆಸ್ಟ್ ಫೋರಂ ಮಾಲ್ ಬ್ಯಾಂಗ್ಳೂರಲ್ಲಿ ಆಗುತ್ತೆ. ಇದು ನಡೀತಾ ಇದೆ ಕೆಲಸ. ಸೊ ಅದನ್ನು ಪ್ರೆಸ್ಟೀಜೇ ಮಾಡ್ತಾ ಇರೋದು, ಎಲ್ಲ ಪ್ರೆಸ್ಟೀಜು ಅವ್ರಿಗೆ ಸಬ್ ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ, L&T ಅವರೆಲ್ಲ ತೊಗೊಂಡಿರ್ತಾರೆ. ಫೈನಲಿ ಆಚೆ ಹೋಗ್ತಾ ಇದ್ದೀವಿ. ಆಚೆಗಡೆಯಿಂದ ಹೆಂಗಿದೆ ಅಂತ ತೋರಿಸ್ತೀನಿ, ಓಕೆನಾ? ನಾನು ಇನ್ನೂ ಆಟೋನೇ ಬುಕ್ ಮಾಡಿಲ್ಲ, ಒಂದು ನಿಮಿಷ ಆಟೋ ಬುಕ್ ಮಾಡ್ಕೋತೀನಿ ಇರೋಣ. ನೋಡಿ ಸಕ್ಕತ್ ಎಂಟ್ರಿ ಪ್ರೆಸ್ಟೀಜ್ಗೆ. ಹೌದು ನೋಡಿ, ಪ್ರೆಸ್ಟೀಜ್ ಸಿಟಿ ಎಷ್ಟು ಮಸ್ತಾಗಿದೆ. ಏನಣ್ಣ? ಇವರೇ ಓನರ್ ಪ್ರೆಸ್ಟೀಜ್ಗೆ. ಫ್ರೆಂಡ್ಸ್, ಮನೆಗೆ ಬಂದೆ, ಕಾಲುಗಳು ಸಿಕ್ಕಾಪಟ್ಟೆ ನೋವ್ತಾ ಇದೆ ನನಗೆ. ಅದಕ್ಕೆ ಫುಲ್ಲು ಬಿಸಿ ಬಿಸಿ ನೀರಲ್ಲಿ ಕಾಲಿಟ್ಟಿದ್ದೀನಿ. ಯದುವೀರಿಲ್ಲಿದ್ದಾನೆ. ಇವಾಗ ನಾನು ನೀರಲ್ಲಿ ಕಾಲಿಟ್ಟಿದ್ದೀನಿ. ಇವಾಗ ಸೇರುವಲ್ಲಿ ಮರಿಬೇಡಿ. ನಮ್ಮಮ್ಮಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಆದೆ. ಯದುವೀರ್ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಹೋದ, ವೇದು ಬಂದಿದ್ದ ಕರ್ಕೊಂಡು ಹೋದ. ನಮ್ಮ ಅತ್ತೆ ನೆನ್ನೆದೇ ಬೇಳೆ ಸಾರಿತ್ತು, ಇನ್ನೇನು ನಂಗೆ ತಿನ್ನೋಕ್ಕೆ ಮನಸ್ಸಿರಲಿಲ್ಲ, ಹೊರಗಡೆ ಹೋಗಿ ತಿನ್ನೋಣ ಅಂತ ಆಚೆ ಬಂದ್ವಿ. ಇವತ್ತು ಬರೋ ದಾರಿಯಲ್ಲೆಲ್ಲ ಫುಲ್ಲು ಪಟಾಕಿ ಹೊಡಿತಾಯಿದ್ರು ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಕರ್ಗ ಶುರುವಾಗ್ಬಿಟ್ಟಿದೆ, ಎಲ್ಲಿ ನೋಡಿದ್ರು ಸಂಭ್ರಮ ಸಡಗರ ಎಲ್ಲ. ನನಗೂ ಇಷ್ಟ ಕರ್ಗನ ನೋಡಬೇಕು ಅಂತ, ಬಟ್ ಏನು ಮಾಡೋದು, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಅದಕ್ಕೆ ನಾನು ರೂಪೇಶು ಮನೇಲಿ ಊಟ ಮಾಡ್ದಿರ ಹೊರಗಡೆ ಊಟಕ್ಕೆ ಬಂದ್ವಿ. ಸೊ ಈ ಥರ ರೋಡ್ ಸೈಡಲ್ಲಿ 99 ವೆರೈಟೀಸ್ ದೋಸೆ ತಿನ್ನೋದು, ಆಲ್ ಮಿಕ್ಸ್ ನಂಗೆ ತುಂಬ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ನ ಎಂಡ್ ಮಾಡೋಣ. ನಾಳೆ ವೀಡಿಯೋಲ್ಲಿ ಸಿಗ್ತೀನಿ. ಇವತ್ತು ಮಂಗಳವಾರದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾಳೆ ಬುಧವಾರ ಏಪ್ರಿಲ್ 1 ಫೂಲ್ ಮಾಡುವಂಥ ಡೇ. ನೋಡೋಣ ನಾಳೆ ಯಾರನ್ನ ಫೂಲ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ವೇಟ್ ಮಾಡ್ತಾಯಿರ್ರಿ. ಸೊ ಇದೇ ರೀತಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಬೇಕು. ಅದಕ್ಕೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಮಾಡಿ. ಬಾಯ್.